ಇರಾನ್ ಇಸ್ರೇಲ್ ಯುದ್ಧದ ಹಿನ್ನೆಲೆ ಇಂಡಕ್ಷನ್ ಸ್ಟವ್ಗೆ ಬೇಡಿಕೆ ಹೆಚ್ಚಾಗಿದೆ. ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯದಿಂದಾಗಿ ಡಿಮ್ಯಾಂಡ್ ಹೆಚ್ಚಾಗಿದೆ. ಇಷ್ಟು ದಿನ ಪ್ರತಿಯೊಬ್ಬರು ಕೂಡ ಈಗಲೂ ಸಿಲಿಂಡರ್ ಮೇಲೆನೆ ಅವಲಂಬನೆ ಆಗಿರೋದು. ಆದರೆ ಈಗ ಸಿಲಿಂಡರ್ ಅಭಾವ ಉಂಟಾಗಿರೋದ್ರಿಂದ ಇಂಡಕ್ಷನ್ ಸ್ಟವ್ಗೆ ಬೇಡಿಕೆ ಹೆಚ್ಚಾಗ್ಬಿಟ್ಟಿದೆ. ಮಾರುಕಟ್ಟೆಯಲ್ಲಿ 1,000 ದಿಂದ 4,000 ರೂಪಾಯಿವರೆಗೂ ಕೂಡ ಮಾರಾಟ ಆಗ್ತಾ ಇರುವಂತ ಇಂಡಕ್ಷನ್ ಸ್ಟವ್ಗಳು. ಈ ಹಿಂದೆ ನಿತ್ಯವೂ ಕೂಡ ಒಂದು 5 ರಿಂದ 10 ಇಂಡಕ್ಷನ್ ಸ್ಟವ್ ಮಾರಾಟ ಆಗ್ತಿತ್ತು, ಅದು ಅಪರೂಪಕ್ಕೆ. ಆದ್ರೆ ಈಗ ದಿನಕ್ಕೆ 50 ರಿಂದ 100 ಇಂಡಕ್ಷನ್ ಸ್ಟವ್ಗಳ ಮಾರಾಟ ಆಗ್ತಾ ಇದೆ. ಸಿಲಿಂಡರ್ ವ್ಯತ್ಯಯಕ್ಕೆ ಪರ್ಯಾಯ ಮಾರ್ಗವಾಗಿ ಜನರು ಈ ಒಂದು ಇಂಡಕ್ಷನ್ ಸ್ಟವ್ ಅನ್ನ ಕಂಡುಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕೊಲೀಗ್ ಕುಸುಮಾ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ದಿಂದಾಗಿ ಈಗಾಗಲೇ ಸಾಕಷ್ಟು ಸಿಲಿಂಡರ್ಗಳ ವ್ಯತ್ಯಯ ಕೂಡ ಈಗಾಗಲೇ ಜಗತ್ತಿನಾದ್ಯಂತ ಎಲ್ಲರೂ ಕೂಡ ಅನುಭವಿಸ್ತಾ ಇದ್ದಾರೆ. ಅದಕ್ಕೆ ಭಾರತ ಕೂಡ ಹೊರತಾಗಿಲ್ಲ. ಅದರಲ್ಲೂ ಕೂಡ ಬೆಂಗಳೂರಿನಲ್ಲೂ ಕೂಡ ಈಗಾಗಲೇ ಕ್ಯೂ ನಿಂತ್ಕೊಂಡ್ರೂ ಕೂಡ ಸಿಲಿಂಡರ್ ಸಿಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಅಭಾವ ಎದುರಾಗ್ತಾ ಇದೆ. ಇದರಿಂದಾಗಿ ಏನಾಗ್ತದೆ, ಎಲೆಕ್ಟ್ರಿಕಲ್ ಸ್ಟವ್ಗಳಿಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತದೆ. ಇಂಡಕ್ಷನ್ ಸ್ಟವ್ಗಳನ್ನ ಬಹಳಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಜನ ಬಂದು ಕೂಡ ಖರೀದಿ ಮಾಡ್ತಾ ಇದ್ದಾರೆ. ಕಾರಣ ಏನಪ್ಪಾ ಅಂತಂದ್ರೆ ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಅಂತ. ಈಗ ನಾನು ಮತ್ತಿಕೆರೆಯಲ್ಲಿ ಇರುವಂತಹ ಬವರ್ಲಾಲ್ ಸ್ಟೋರ್ನಲ್ಲಿ ಇದ್ದೀನಿ. ಈಗಾಗಲೇ ಈ ಒಂದು ಶಾಪ್ಗೆ ಆಗಮಿಸ್ತಾ ಇರುವಂತಹ ಗ್ರಾಹಕರು, ಅದರಲ್ಲೂ ಕೂಡ ಬಹಳಷ್ಟು ಐಟಮ್ನ ನೀವು ಗಮನಿಸ್ತಾ ಇದ್ದೀರಿ. ಈಗಾಗಲೇ ಈ ಒಂದು ಶಾಪಲ್ಲಿ ಎಲ್ಲಾ ರೀತಿಯಾದಂತಹ ಮನೆಗೆ ಬೇಕಾಗಿರುವಂತಹ ಎಲ್ಲ ಐಟಮ್ಸ್ಗಳು ಕೂಡ ಇಲ್ಲಿ ಸಿಗುತ್ತೆ. ಆದ್ರೆ ಮೇನ್ ಅಟ್ರಾಕ್ಟ್ ಆಗ್ತಾ ಇರುವಂತಹ ಒಂದು ವಿಚಾರ ಏನು ಅಂತಂದ್ರೆ ಅದು ಇಂಡಕ್ಷನ್. ಈಗಾಗಲೇ ನಾನು ಬಂದಾಗ ಒಂದು ಸ್ವಲ್ಪ ಇಂಡಕ್ಷನ್ ಎಲ್ಲ ಖಾಲಿ ಇತ್ತು ಸ್ಟವ್ಗಳು. ಈಗ ಮತ್ತೆ ಅದನ್ನ ಜೋಡಿಸುವಂತಹ ಕೆಲಸಗಳನ್ನ ಕೂಡ ಈಗಾಗಲೇ ಮಾಡಿದ್ದಾರೆ. ಕಾರಣ ಏನು ಅಂತಂದ್ರೆ ಇಂಡಕ್ಷನ್ಗೆ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ಅದನ್ನ ಖರೀದಿ ಕೂಡ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಶಾಪ್ನ ಮಾಲೀಕರಾಗಿರುವಂತಹ ವಿಕಾಸ್ ಅವರನ್ನ ಕೂಡ ನಾನು ಮಾತನಾಡಿಸ್ತಾ ಹೋಗ್ತೇನೆ. ನನ್ನ ಹೆಸರು ವಿಕಾಸು. ನಮ್ಮ ಅಂಗಡಿ ಬಂದ್ಬಿಟ್ಟು ಇದು ಎಂ ಬವರ್ಲಾಲ್ ಐಎನ್ಸಿ. ಇತ್ತೀಚೆಗೆ ಇವಾಗ ಸ್ವಲ್ಪ ಇದು ನಮ್ಮ ಸಿಲಿಂಡರ್ದು ಏನು ಅನೌನ್ಸ್ ಆಗಿದೆ, ಲೈಕ್ ಸಿಲಿಂಡರ್ ನಾವು 30 ಡೇಸ್ಗೆ ಕೊಡ್ತೀವಿ, ಸುಮಾರು ಕಷ್ಟಗಳಾಗ್ತಿದೆ ಪಬ್ಲಿಕ್ಗೆ, ಲೈಕ್ ಅವರು ಬುಕಿಂಗ್ ಮಾಡಿದ್ರೆ ಬುಕಿಂಗ್ ಆಗ್ತಾ ಇಲ್ಲ. ಸೊ ಆ ಒಂದು ವಿಚಾರದಲ್ಲಿ ಏನು ಮಾಡ್ತಿದ್ದಾರೆ ಜನ ಅಂದರೆ, ಒಂದು ಸ್ಟ್ಯಾಂಡ್ ಬೈ ನಮಗೆ ಒಂದು ಇಂಡಕ್ಷನ್ ಸ್ಟವ್ ಇಟ್ಕೊಳ್ಳೋಣ. ಸೊ ಏನಾಗುತ್ತೆ ಅಂದರೆ, ನಾಳೆ ದಿವಸ ಏನಾದರೂ ಹೆಚ್ಚು ಕಮ್ಮಿ ಆಯಿತು, ಏನಾದರೂ ನಮಗೆ ಸಿಲಿಂಡರ್ ಸಿಕ್ಕಲಿಲ್ಲ ಅಂದರೆ ನಾವು ಅಟ್ಲೀಸ್ಟ್ ಇಂಡಕ್ಷನ್ ಕರೆಂಟ್ ಮೇಲೆ ಅಟ್ಲೀಸ್ಟ್ ನಾವು ಏನಾದರೂ ನಮ್ಮ ಇದು ಡೈಲಿ ಕುಕ್ಕಿಂಗು ಅದನ್ನ ಮಾಡ್ಬೋದು ನಾವು ಅಂತ. ಮೊದಲಿಗೆ ಎಷ್ಟು ಸೇಲ್ ಆಗ್ತಾ ಇತ್ತು ಸರ್, ದಿನಕ್ಕೆ ಅಥವಾ ತಿಂಗಳಿಗೆ ಎಷ್ಟು ಸೇಲ್ ಆಗ್ತಾ ಇತ್ತು? ಈಗ ಸಿಲಿಂಡರ್ ಸಿಗ್ತಾ ಇಲ್ಲ ಅಂದಾಗ ಎಷ್ಟು ಸೇಲ್ ಆಗ್ತಾ ಇತ್ತು? ಮ್ಯಾಮ್, ಜನರಲಿ ಮೊದಲು ಬಂದ್ಬಿಟ್ಟು ನಮ್ಮ ಸ್ಟೋರ್ ಅಲ್ಲಿ ಒಂದು 10 to 15, 20 ನಂಬರ್ಸ್ ಮಂತ್ಲಿ ಸೇಲ್ ಆಗ್ತಾ ಇತ್ತು. ಇವಾಗ ಸಿಲಿಂಡರ್ದು ಒಂದು ಸ್ವಲ್ಪ ಏನೋ ಒಂದು ಇದು ನಡೀತಾ ಇದೆ, ಹೋರಾಟ ನಡೀತಾ ಇದೆಲ್ಲ, ಅದರಲ್ಲಿ ಬಂದ್ಬಿಟ್ಟು ಡೈಲಿಗೆ ಒಂದು 50 to 60 ಪೀಸಸ್ ಹೋಗ್ತಾ ಇದೆ ಮ್ಯಾಮ್. ಗ್ರಾಹಕರಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಿ ಸರ್? ಈಗ ಖಂಡಿತ ಯಾರು ಪ್ಯಾನಿಕ್ ಆಗಬೇಡಿ, ಏನೋ ಅದು ಅಷ್ಟು ಏನೋ ಆಗೋ ತರ ಎಂತದ್ದು ಇಲ್ಲ. ಓಕೆ, ಬಟ್ ಆಸ್ ಎ ಸೇಫರ್ ಸೈಡ್ ಒಂದು ಸ್ಟವ್ ಮನೆಗೆ ಒಂದು ಎತ್ತಿಟ್ಕೊಳ್ಳೋದು 100% ಇಟ್ಸ್ ಎ ವೆರಿ ಗುಡ್ ಅಡ್ವೈಸ್. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದು ಖರೀದಿ ಮಾಡ್ತಿದ್ದಾರೆ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. ಇನ್ನು ಗ್ರಾಹಕರು ಇದ್ದಾರೆ, ಅವರನ್ನು ಕೂಡ ಮಾತನಾಡಿಸುವಂತಹ ಕೆಲಸ ಮಾಡೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಇಂಡಕ್ಷನ್ ಸ್ಟವ್ ತಗೊಳಕ್ ಬಂದಿದ್ರಾ? ಹೌದು ಮೇಡಮ್. ಕಾರಣ ಏನು ಸರ್? ಸಪ್ಲೈ ಆಫ್ ಶಾರ್ಟೇಜ್ ಆಫ್ ಗ್ಯಾಸ್ ಸ್ಟವ್ ಅಷ್ಟೇ. ಅದಕ್ಕೆ ಇಲ್ಲಿ ಎಮರ್ಜೆನ್ಸಿ ಬಂದು ಏನಾದ್ರು ಅಡುಗೆ ಟೀ ಕಾಫಿ ಮಾಡ್ಬೋದು ಈಸಿಲಿ, ಯೂಸ್ ಆಗಲಿ. ನಿಮಗೂ ಸಿಲಿಂಡರ್ದು ಸಪ್ಲೈ ಪ್ರಾಬ್ಲಮ್ ಆಗ್ತಾ ಇದೆ. ತಿಂಗಳಿಗೆ ಒಂದೇ ಸಿಲಿಂಡರ್ ಬರುತ್ತಲ್ಲ, ಕಷ್ಟನೇ. ಮೊದಲು 20 ದಿವಸಕ್ಕೆ ಒಂದು ಸಿಲಿಂಡರ್ ಬೇಕು, ಈಗ 25 ಡೇಸ್ ಆದಮೇಲೆ ಬುಕ್ಕಿಂಗ್ ಮಾಡಿಸ್ಬೇಕು. ತಿರ್ಗಾ ಬರೋಕ್ಕೆ 5 ದಿವಸ ಬೇಕು, ಅದಕ್ಕೆ ಬೇಕೇ ಬೇಕು. ನಿಮ್ಗೂ ತೊಂದರೆ ಆಗಿದೆ ಸಿಲಿಂಡರ್ ಬುಕ್ಕಿಂಗ್ ಮಾಡಿದಾಗ ಲೇಟ್ ಆಗಿ ಬಂದು? ಹೌದು. ಮೊದಲು 15-20 ದಿವಸಕ್ಕೆ ಬುಕ್ಕಿಂಗ್ ಆಗ್ತಾ ಇತ್ತು, 2 ದಿವಸದಲ್ಲಿ ಬರ್ತಾ ಇತ್ತು. ಈಗ ಮಿನಿಮಮ್ 25 ಡೇಸ್ ಬೇಕು ಬುಕ್ಕಿಂಗ್. ಅದಾದ್ಮೇಲೆ 4 ದಿವಸ ಆದ್ಮೇಲೆ ಸಿಲಿಂಡರ್ ಬರುತ್ತೆ. ಅದು ಗ್ಯಾರಂಟಿ ಇಲ್ಲ, ಬರುತ್ತೆ ಇಲ್ಲ ಇನ್ನು 15-20 ದಿವಸ ಎಕ್ಸ್ಟ್ರಾ ಆದರೆ ಇಲ್ಲಿ ಎಮರ್ಜೆನ್ಸಿ ಹೊತ್ತು ಬೇಕೇ ಬೇಕು. ಈಗಾಗಲೇ ಗ್ರಾಹಕರು ಅದೇ ಮಾತನ್ನ ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ ಎಮರ್ಜೆನ್ಸಿಗೆ ಒಂದು ಇರ್ಲಿ, ಸೇಫ್ಟಿ ಸೈಡ್ಗೆ ಒಂದು ಇರ್ಲಿ ಅನ್ನುವಂತಹ ಕಾರಣವಾಗಿ. ನೋಡೋಣ ಮುಂದಿನ ದಿನಗಳಲ್ಲಿ ಸಿಲಿಂಡರ್ನ ಸಪ್ಲೈ ಆಗುತ್ತಾ, ಅಥವಾ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಈ ಒಂದು ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ಕ್ರಮಗಳನ್ನ ಕೂಡ ಜರುಗಿಸ್ತಾರೆ. ಬಟ್ ಯಾವುದಕ್ಕೂ ಇರ್ಲಿ ಅಂತ ಜನ ಮಾತ್ರ ಮುಂಜಾಗ್ರತಾ ಕ್ರಮವಾಗಿ ಸರ್ಕಾರ ಏನ್ ಮಾಡುತ್ತೋ ಬಿಡುತ್ತೋ, ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಮತ್ತೊಂದು ಪರ್ಯಾಯ ಮಾರ್ಗವನ್ನ ಕಂಡುಕೊಳ್ಳಿಕ್ಕೆ ಜನ ಕೂಡ ಮುಂದಾಗ್ತಾ ಇದ್ದಾರೆ ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಕುಸುಮಾ, ಪವರ್ ಟಿವಿ, ಬೆಂಗಳೂರು.